ಉಗ್ರ ಉಮರ್ನ ಮತ್ತೊಂದು ವಿಡಿಯೋ ಈಗ ಲಭ್ಯವಾಗಿದೆ. ಆತ ಮೊಬೈಲ್ ಶಾಪ್ನಲ್ಲಿ ಕುಳಿತಿರುವಂತಹ ದೃಶ್ಯಗಳು ಟಿವಿ9ಗೆ ಲಭ್ಯವಾಗಿರೋದು. ಪಾತಕಿ ಉಮರ್ ಎಲ್ಲೆಲ್ಲಿ ಓಡಾಡಿದ್ದ, ಯಾವ್ಯಾವ ಶಾಪ್ಗೆ ಭೇಟಿ ಕೊಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಫರೀದಾಬಾದ್ ಮೊಬೈಲ್ ಶಾಪ್ಗೆ ಈ ಕ್ರಿಮಿ ಭೇಟಿ ಕೊಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮೊಬೈಲ್ ಚಾರ್ಜ್ ಹಾಕೋದಕ್ಕೆ ನೀಡಿದ್ದ. ಟಿವಿ9ನಲ್ಲಿ ಉಗ್ರ ಉಮರ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇರುವಂತದ್ದು. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದರ ಮೇನ್ ಕಿಂಗ್ ಪಿನ್ ಈತ ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದ. ದೆಹಲಿ ಕಾರು ಸ್ಫೋಟ ತನಿಖೆಯಲ್ಲಿ ಶಾಕಿಂಗ್ ಸತ್ಯಗಳು ಹೊರಬರ್ತಾ ಇದೆ. ಉಗ್ರ ವೈದ್ಯರು ಸ್ವಿಸ್ ಮೂಲದ ಆಪ್ ಅನ್ನ ಬಳಸ್ತಾ ಇದ್ರು ಚಾಟ್ ಮಾಡೋದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ತ್ರೀಮಾ ಅನ್ನುವಂತಹ ಆಪ್ ಮುಖಾಂತರವಾಗಿ ನಿರಂತರವಾಗಿ ಸಂಪರ್ಕ ಹೊಂದಿದ್ರು ಉಗ್ರ. ಡಾಕ್ಟರ್ ಉಮರ್ ಉನ್ನಬಿ, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಶಾಹಿದ್ ಈ ರೀತಿ ಪಿತೂರಿ ಮಾಡಿರೋದು ಈಗ ಬಟಾ ಬಯಲಾಗಿದೆ. ಸ್ಫೋಟಕ್ಕೆ ಯಾವ ರೀತಿ ಸಂಚನ್ನ ರೂಪಿಸಿದ್ರು, ಮ್ಯಾಪು ಹಾಗೆ ಲೊಕೇಶನ್ಗಳನ್ನ ಯಾವ ರೀತಿ ರವಾನೆ ಮಾಡ್ತಾ ಇದ್ರು ಅಂದ್ರೆ ತ್ರೀಮಾ ಅನ್ನುವಂತಹ ಆಪ್, ಇದು ಸ್ವಿಸ್ ಮೂಲದ ಆಪ್ ಅನ್ನ ಬಳಸ್ತಾ ಇದ್ರು. ಈ ಒಂದು ಆಪ್ನ ಮುಖಾಂತರವಾಗಿ ಚಾಟ್ ಅನ್ನು ನಡೆಸ್ತಾ ಇದ್ರು. ಅವರು ಎಲ್ಲೆಲ್ಲಿ ಹೋಗಬೇಕು, ಮ್ಯಾಪು ಹಾಗೆ ಲೊಕೇಶನ್ಸ್ಗಳು ಮತ್ತೆ ಯಾವ್ಯಾವ ರೀತಿ ಇವರು ಪ್ಲಾನ್ ಮಾಡಿದ್ರು ಅದೆಲ್ಲವೂ ಕೂಡ ಆ ಆಪ್ ಮುಖಾಂತರವಾಗಿ ಇವರು ಮಾತುಕತೆಯನ್ನ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಜನರನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ, ತನಿಖೆಯನ್ನ ಒಳಪಡಿಸಿದ್ದಾರೆ. ಆತ ಎಲ್ಲೆಲ್ಲಿ ಓಡಾಡಿದ್ದ ಅಥವಾ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದ, ಏನೆಲ್ಲ ಪ್ಲಾನ್ ಮಾಡಿದ್ರು ಅದೆಲ್ಲವೂ ಕೂಡ ಈಗ ಒಂದೊಂದಾಗೆ ಹೊರಬರ್ತಾ ಇದೆ. ಸ್ವಿಸ್ನ ತ್ರೀಮಾ ಆಪ್ ಬಳಸಿಕೊಂಡು ಇವರು ಕಳ್ಳಾಟ ಆಡಿರೋದು ಗೊತ್ತಾಗ್ತಾ ಇದೆ. ತ್ರೀಮಾ ಆಪ್ ಬಳಸೋದಕ್ಕೆ ಫೋನ್ ನಂಬರ್ ಬೇಕಾಗೋದಿಲ್ಲ, ಇಮೇಲ್ ಐಡಿ ಕೂಡ ಈ ಆಪ್ಗೆ ಅಗತ್ಯವಿರುವುದಿಲ್ಲ. ತ್ರೀಮಾ ಆಪ್ನ ಸಂವಹನ ಮಾಹಿತಿ ಪತ್ತೆ ಹಚ್ಚೋದು ಕಷ್ಟವಾಗುತ್ತೆ. ಸೂಕ್ಷ್ಮ ಮಾಹಿತಿ ಆಪ್ ಮುಖಾಂತರವಾಗಿ ಚರ್ಚಿಸ್ತಾ ಇದ್ರು. ಈ ಗ್ಯಾಂಗ್ ಈ ಆಪ್ನ ಮುಖಾಂತರವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಆಪ್ನಲ್ಲಿ ಮೆಟಾ ಡೇಟಾ ಸ್ಟೋರ್ ಕೂಡ ಆಗೋದಿಲ್ಲ. ತ್ರೀಮಾ ಆಪ್ನಲ್ಲಿ ರಹಸ್ಯ ಮಾಹಿತಿಗಳೆಲ್ಲವೂ ಕೂಡ ಈಗ ಡಿಲೀಟ್ ಆಗಿದೆ. ಅಳಿಸಲಾದ ಮಾಹಿತಿಗಳು ಪತ್ತೆ ಹಚ್ಚೋದು ಕೂಡ ಕಷ್ಟವಾಗಿದೆ. ಸ್ವಿಸ್ ಮೂಲದ ತ್ರೀಮಾ ಆಪ್ ಬಳಸಿ ಇವರು ಈ ರೀತಿ ಷಡ್ಯಂತ್ರವನ್ನ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ.